ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ಮ್ಯಾಮ್, ನೀವು ಭೂಮಿಕಾ ಅಲ್ವಾ? ಹಾ, ಸಾರಿ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಸಹನಾ ಅಂತ, ಮಲ್ಲಿ ಫ್ರೆಂಡು. ಅದೇ ಕೋಚಿಂಗ್ ಕ್ಲಾಸಲ್ಲಿ ಬರ್ತಾ ಇದ್ನಲ್ಲ. ಇಲ್ಲ ಸಾರಿ, ಸಡನ್ ಆಗಿ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್, ಒಂದೊಂದ್ಸಲ ಹಂಗ ಆಗತ್ತೆ. ಹೆಂಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮತ್ತೆ ನಿಮ್ ಸ್ಟಡೀಸ್ ಎಲ್ಲ ಹೇಗ್ ನಡೀತಿದೆ? ಪ್ರಿಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಸುತ್ತಲ್ಲ? ಫೈನಲ್ಸ್ ಒಂದು ಕ್ಲಿಯರ್ ಆಗ್ಬಿಟ್ರೆ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ, ರೈಟ್? ಹೌದು ಮೇಡಮ್, ನನ್ಗೆ ಇನ್ನೂ 2 ಅಟೆಂಪ್ಟ್ ಇದೆ. ಅದನ್ನ ಈ ಸಾರಿನೇ ಕ್ಲಿಯರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಗುಡ್, ಚೆನ್ನಾಗೋಗಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಅಂತಂಗಿ ಮಲ್ಲಿಯಲ್ಲಿ ಮೇಡಮ್ ಇವಾಗ ಇನ್ಸ್ಟಿಟ್ಯೂಟ್ ಕಡೆಗೆ ಬರ್ತಾ ಇಲ್ಲ. ಕೋಚಿಂಗ್ ಏನಾದರೂ ಡ್ರಾಪ್ ಮಾಡಿದ್ಲಾ ಅಲ್ಲ ಬೇರೆ ಕಡೆ ಎಲ್ಲಾದ್ರೂ ಸೇರ್ಕೊಂಡ್ಲಾ? ಇದೇನು ಈಗ ಕೇಳ್ತಿದ್ದೀರಾ? ಅವಳು ಆನ್ಲೈನ್ ಕ್ಲಾಸಸ್ ತಗೊಂತಿದ್ದಾಳೆ, ಫ್ರೆಂಡ್ಸ್ ಎಲ್ಲರೂ ಆನ್ಲೈನ್ ಕ್ಲಾಸ್ ತಗೋತಿದ್ದಾರೆ ಅಂತ ಹೇಳಿದ್ಲಲ್ಲ. ಹೌದಾ? ಇಲ್ವಲ್ಲ ಮೇಡಮ್, ನಾವೆಲ್ಲ ರೆಗ್ಯುಲರ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಓ, ಇವಾಗ ಗೊತ್ತಾಯ್ತು ಮೇಡಮ್. ಅವಳನ್ನ ಹುಡ್ಕೊಂಡು ಇನ್ಸ್ಟಿಟ್ಯೂಟ್ಗೆ ಯಾರ್ಯಾರೋ ಬರ್ತಾ ಇದ್ರು, ಅದಕ್ಕೆ ಇರಬೇಕು ಅವಳು ಆನ್ಲೈನ್ ಕ್ಲಾಸ್ ತಗೋತಾ ಇದ್ದಾಳೆ. ಏನಾದ್ರೂ ಸಮಸ್ಯೆನಾ ಮೇಡಮ್? ಮನೆ ಹತ್ರ ಯಾರು ಹುಡ್ಕೊಂಡು ಬರ್ತಾ ಇಲ್ಲ ತಾನೇ? ಏನ್ ಹೇಳ್ತಿದ್ದೀರಾ? ಅವಳನ್ನ ಹುಡ್ಕೊಂಡು ಇನ್ಸ್ಟಿಟ್ಯೂಟ್ ಹತ್ರ ಯಾರೋ ಬಂದಿದ್ರಾ? ಹೌದು ಮೇಡಮ್, 2-3 ದಿನ ಹಿಂದೆ ಇನ್ಸ್ಟಿಟ್ಯೂಟ್ ಕಡೆ ಹುಡ್ಕೊಂಡು ಬಂದಿದ್ರು. ಮಲ್ಲಿ ನಂಬರು ಕೇಳಿದ್ರು. ನಂಬರ್ ಕೊಟ್ರಾ? ಹಾ ಮೇಡಮ್, ನಂಬರ್ ಕೊಟ್ಟಿದ್ದಾರೆ. ಮಲ್ಲಿಗೆ ಯಾರೋ ಹತ್ರದವರು ಅಂತ ಹೇಳಿದಕ್ಕೆ ನಂಬರ್ ಕೊಟ್ಟಿದ್ದಾರೆ. ಯಾಕೆ ಮೇಡಮ್, ಮಲ್ಲಿ ನಿಮ್ಗೇನು ಹೇಳಿಲ್ವಾ? ಇಲ್ಲ, ಹೇಳಿದ್ಲು, ಯಾರಂತ ಹೇಳಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಮೋಸ್ಟ್ಲಿ ಆ ಕಾರಣಕ್ಕೆ ಆನ್ಲೈನ್ ಕ್ಲಾಸ್ ತಗೋತಿದ್ದಾಳೆ ಅನ್ಸುತ್ತೆ ಮೇಡಮ್. ಹಾ, ಎನಿವೇಸ್, ಥ್ಯಾಂಕ್ ಯು. ಸರಿ ಮೇಡಮ್, ನಾನು ಬರ್ತೀನಿ. ಸರ್ ಸರ್, ಏನ್ ಮಿಂಚು ಒಬ್ಳೆ ಕೂತಿದ್ಯಾ? ಸರ್ ಇಲ್ವಾ? ಇಲ್ಲ. ಎಲ್ಲಿಗೋದ್ರು? ಅವ್ರೆಲ್ಲೋದ್ರು ನಿನಗೇನು? ಅವರೇ ನಿನ್ ಪಪ್ಪನ? ಇದೇನ್ ಮಿಂಚು ಹೀಗ್ ಮಾತಾಡ್ತಾ ಇದ್ಯಾ? ಏನಾಯ್ತು? ನಿಂದ ಅತಿ ಆಯ್ತು, ಅದಕ್ಕೆ. ಮಿಂಚು, ಯಾಕೆ ನಾನು ಬರ್ತಿದ್ದಾಗ ಹಿಂಗ್ ಬೈತಾ ಇದ್ಯಾ? ವಾಟ್ ಹ್ಯಾಪನ್? ಎದ್ದೋಳು ಮೇಲೆ. ಎದ್ದೋಳು ಅಂದೆ. ನೀನು ಪದೇ ಪದೇ ನಮ್ಮ ಮನೆಗೆ ಬರೋದು, ನಮ್ಮ ಪಪ್ಪನ ಮಾತಾಡ್ಸೋದು ನನಗೆ ಚೂರು ಇಷ್ಟ ಆಗ್ತಾ ಇಲ್ಲ. ಯಾಕೆ ಮಿಂಚು ಮಾತಾಡ್ತಾ ಇದೆಯಾ? ಅಲ್ಲ ಮಿಂಚು, ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡಿದ್ರೆ ಏನು ತಪ್ಪು? ಅಲ್ಲ, ಒಂದು ವಿಷಯ ಹೇಳ್ತೀನಿ ತಿಳ್ಕೊ. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ಹಳೇ ಫ್ರೆಂಡ್ಸು, ಚಿಕ್ಕ ಫ್ರೆಂಡ್ಸು. ಅವ್ರು ನಿನ್ಗೆ ಏನೇ ಫ್ರೆಂಡ್ ಆಗಿರ್ಲಿ, ಆದ್ರೆ ಅವ್ರು ನನಗೆ ಪಪ್ಪ. ಮತ್ತೆ ಮತ್ತೆ ನಮ್ಮ ಮನೆಗೆ ಬರಬೇಡ, ನಮ್ಮ ಪಪ್ಪನ ಮಾತಾಡ್ಸಬೇಡ. ಸುಮ್ಮನೆ ಮಾತಾಡ್ಸ್ಬೇಡ ಅಂದ್ರೆ ಹೆಂಗಾಗುತ್ತೆ ಮಿಂಚು? ರೀಸನ್ ಹೇಳಿ ನೋಡೋಣ. ಯಾಕಂದ್ರೆ ನೀನ್ ನಮ್ಮ ಪಪ್ಪನ ಜೊತೆ ಮಾತಾಡ್ಸಿದ್ರೆ ನಿನ್ಗೆ ಬೇಜಾರಾಗತ್ತೆ, ಕೋಪ ಬರುತ್ತೆ. ಅದೇ ಯಾಕೆ? ನಿಂಗೆ ಯಾಕೆ ಕೋಪ ಬರುತ್ತೆ? ನಿಂಗೆ ಯಾಕೆ ಬೇಜಾರಾಗುತ್ತೆ? ಯಾಕಂದ್ರೆ ನೀನ್ ನಮ್ಮ ಪಪ್ಪನ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ನನ್ಗಿಂತ ಜಾಸ್ತಿ ನಿನ್ ಜೊತೆನೆ ಇರ್ತಾರೆ, ನಿನ್ ಜೊತೆನೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಅದ್ ನನ್ಗೊಂಥರ ಜಲಸ್ ಫೀಲ್ ಕೊಡುತ್ತೆ. ಅದಕ್ಕೆ ನೀನ್ ನಮ್ಮ ಮನೆಗ್ ಬರೋದು ಬೇಡ, ನಮ್ಮ ಪಪ್ಪನ ಮಾತಾಡ್ಸೋದು ಬೇಡ. ನಾನು ನಿಮ್ ಮನೆಗ್ ಬರಲ್ಲ. ಮತ್ತೆ ನಮ್ಮ ಫ್ರೆಂಡ್ಶಿಪ್ ಏನು ಬೇಕಾಗಿಲ್ಲ. ನಾನು ನೀನು ಫ್ರೆಂಡ್ಸ್ ಆಗಿರೋದೇ ಬೇಡ. ನಿನ್ನ ನೋಡ್ತಾ ಇದ್ದಾನೆ ನನಗೆ ಕೋಪ ಬರ್ತಿದ್ದ, ಹೋಗಿಲ್ಲಿಂದ. ಚೆನ್ನಾಗಿದೆ, ತಿಂತೀಯಾ? ನಿನ್ ಫ್ರೆಂಡ್ಶಿಪ್ಪೇ ಬೇಕಾಗಿಲ್ಲ ಅಂದ್ರೆ ನೀನ್ ಕೊಟ್ಟಿರೋದು ಮಾತ್ರ ತಿಂತೀನೋ? ಹೋಗೋ ಇಲ್ಲಿಂದ. ಆಯ್ತು, ಹೋಗ್ತೀನಿ ಅಮ್ಮ ತಾಯಿ. ಆನಂದಪ್ಪ,
ಗೆಳೆಯಂದು. ಅವನೇನು ಹೇಳ್ಕೊಟ್ನೋ ಅದನ್ನ ನೀಟಾಗಿ ವಿತ್ ಎಕ್ಸ್ಪ್ರೆಷನ್ ಹೇಳಿ ಬಂದಿದ್ದಾಳೆ ಅಷ್ಟೇ. ಹಾ ಅಂದ್ಕೊಂಡೆ ಆನಂದಪ್ಪ, ಇಷ್ಟೊಂದು ಪವರ್ಫುಲ್ ಆದ ಸ್ಟೋರಿ ಲೈನ್ ಅವಳ ತಲೆಗೆ ಹೆಂಗ್ ಬರುತ್ತೆ, ಅವಳು ಇಷ್ಟು ಧೈರ್ಯವಾಗಿ ಹೆಂಗ್ ಮಾತಾಡ್ತಾಳೆ ಅಂತ.